ಬರೀ DSA ಕಲ್ತ್ರೆ ಕಂಪ್ನೀಸ್ ಅಲ್ಲಿ ನಿಜವಾಗ್ಲೂ ನಿಮಗೆ ಕೆಲಸ ಸಿಗುತ್ತಾ? ಗೈಸ್, ವೆಲ್ಕಮ್ ಟು ಡೇ 12 ಆಫ್ ಪ್ಲೇಸ್ಮೆಂಟ್ ಸೀರೀಸ್. ನಿಮ್ಮ ಕ್ಲಾಸಲ್ಲಿರೋ ಟಾಪರು 6 ತಿಂಗಳು ಕರೆಕ್ಟಾಗಿ ಕೂತ್ಕೊಬಿಟ್ಟು DSA ಕ್ಲೀನಾಗಿ ನಿಮ್ಮ ಥರನೇ ಕಲ್ತ್ರು ಎಟ್ ದಿ ಎಂಡ್ ಆಫ್ ದಿ 6 ಮಂತ್ ಪ್ಲೇಸ್ಮೆಂಟ್ನ ಅವ್ನ ಕೆಲವು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವೇ ಒಂದು ಕಂಪ್ನಿಗೆ ಸೇರಿದ್ದೀರಾ. ಈಗ ನೀವು ಸೇರಿರೋ ಕಂಪ್ನಿಯಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೆ 3 ಹೊತ್ತು ಕೂತ್ಕೊಂಡು ಕೋಡಿಂಗ್ ಮಾಡಿ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಏನು ಮಾಡಿ, ನೀವು ಹೋಗ್ಬಿಟ್ಟು ಅಲ್ಲೊಂದು ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಅಂತಾರೆ. ಇಲ್ಲ ಅಂದರೆ ನೀವು ಅಲ್ಲಿ ಕೂತಿರೋ ಅಷ್ಟು ಜನಕ್ಕೆ ಪ್ರೆಸೆಂಟೇಷನ್ಸ್ನ ಕೊಡಿ ಅಂತ ಎಲ್ಲ ಅಂತಾರೆ. ಸೊ ಅಂಥ ಟೈಮಲ್ಲಿ ನೀವೇನಾದರೂ ಆ ಸಿಚುವೇಶನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ಬೇಕಂತ ಅಂದರೆ ನಿಮ್ಮ ಹತ್ರ ಏನಿರಬೇಕು? ಲೀಡರ್ಶಿಪ್ ಸ್ಕಿಲ್ ಇರಬೇಕು ತಾನೆ. ನಿಮ್ಮ ಹತ್ರ ಆ ಲೀಡರ್ಶಿಪ್ ಸ್ಕಿಲ್ ಬರಬೇಕಂತ ಅಂದರೆ ನೀವೇನು ಮಾಡಿರಬೇಕು? ನೀವು ಕಾಲೇಜಲ್ಲಿ ಇರುವಾಗಲೇ ಸುಮಾರು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿರಬೇಕು. ನಾನು ಯಾಕೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದರೂ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿಬಿಟ್ಟು ನಿಮ್ಮ ಮುಂದೆ ಕೂತಿರೋರು ಅಷ್ಟು ಜನಕ್ಕೂ ಏನಾದ್ರು ಶೋಕೇಸ್ ಮಾಡಿದ್ರಿ ಅಂತ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಲೀಡರ್ಶಿಪ್ ಬಿಲ್ಡ್ ಆಡೋ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಆದಷ್ಟು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಬಿಲ್ಡ್ ಆಗಿರೋ ಪ್ರಾಜೆಕ್ಟ್ಸ್ನ ನಿಮ್ಮ ಮುಂದೆ ಕೂತಿರೋ ನಿಮ್ಮ ಫ್ರೆಂಡ್ಸ್ಗಾರು ಆಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ ಯಾರು ಆಗಿರ್ಬೋದು ಅವರಿಗೆ ಶೋಕೇಸ್ ಮಾಡ್ತಾ ಇರಿ. ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ, ಸರ್ ಈ ಥರ ಇದೆ ಬ್ರೋ, ಈ ಥರ ಇದೆ ಅಂತೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಅವಾಗ ಏನಾಗುತ್ತೆ, ನಿಮಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಅದಕ್ಕೆ ನೀವು ಇವಾಗ ಏನು ಮಾಡಬೇಕಂತ ಅಂದರೆ, ಒಂದು ಸ್ಮಾಲ್ ಪ್ರಾಜೆಕ್ಟ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬಿಲ್ಡ್ ಮಾಡೋದಕ್ಕೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಆ್ಯಂಡ್ ನಾನೇ ನಾಳೆ ನಿಮಗೆ 3 ಪ್ರಾಜೆಕ್ಟ್ ಐಡಿಯಾಸ್ನ ಕೊಡ್ತೀನಿ. ಸೊ ನೀವು ಆ ಐಡಿಯಾಸ್ನ ಯೂಸ್ ಮಾಡ್ಕೊಂಡು ಕೂಡ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಐಡಿಯಾ ನಾಳೆ ವೀಡಿಯೋಲ್ಲಿ ಬೇಕು ಅಂತ ಅಂದರೆ ಇವತ್ತೇ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಐಡಿಯಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿವರೆಗೂ ನನ್ನ ಅಕೌಂಟ್ನ ಫಾಲೋ ಮಾಡ್ತಾ ಇರಿ.